ಮಡಿಕೇರಿಯಲ್ಲಿ ಧಾರಾಕಾರ ಮಳೆಗೆ ರಸ್ತೆ ಕುಸಿತ. ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ರಸ್ತೆ ಸಂಚಾರ ಬಂದ್. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಧಾರಾಕಾರ ಮಳೆಯಾಗ್ತಿದ್ದು, ಇತ್ತ ಕೊಡಗು ಜಿಲ್ಲೆಯಲ್ಲಿ ಸುರಿಯುತ್ತಿರುವ ಭಾರೀ ಮಳೆಯಿಂದಾಗಿ ಮಡಿಕೇರಿಯ ಹಳೆ ಖಾಸಗಿ ಬಸ್ ನಿಲ್ದಾಣದ ಬಳಿ ರಸ್ತೆ ಕುಸಿದಿದೆ. ಇನ್ನು ರಾಜಕಾಲುವೆ ಸಮೀಪ ರಸ್ತೆ ಕುಸಿತ ಉಂಟಾಗಿರುವ ಹಿನ್ನೆಲೆ ಮುನ್ನೆಚ್ಚರಿಕಾ ಕ್ರಮವಾಗಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಸಂಪರ್ಕಿಸುವ ರಸ್ತೆಯನ್ನ ಬಂದ್ ಮಾಡಲಾಗಿದೆ. ಇನ್ನು ಘಟನೆ ಕುರಿತು ಮಾಹಿತಿ ತಿಳಿದಿದ್ದಂತೆ ಶಾಸಕ ಮಂತರ್ಗೌಡ, ಜಿಲ್ಲಾಧಿಕಾರಿ ಸೋಮಶೇಖರ್ ಹಾಗೂ ನಗರಸಭೆ ಅಧ್ಯಕ್ಷರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಸದ್ಯಕ್ಕೆ ರಸ್ತೆ ಮತ್ತಷ್ಟು ಕುಸಿಯದಂತೆ ತಾತ್ಕಾಲಿಕವಾಗಿ ಮರಳಿನ ಚೀಲಗಳನ್ನು ಅಳವಡಿಸುವಂತೆ ಅಧಿಕಾರಿಗಳಿಗೆ ಶಾಸಕ ಮಂತರ್ಗೌಡ ಸೂಚನೆ ನೀಡಿದ್ದಾರೆ. ಅಲ್ಲದೆ ರಸ್ತೆ ಕುಸಿತದಿಂದ ವಾಹನಗಳ ಸಂಚಾರಕ್ಕೆ ಅಪಾಯ ಉಂಟಾಗಿರುವ ಕಾರಣ ಬಸ್ಗಳ ಸಂಚಾರಕ್ಕೆ ಬದಲಿ ಮಾರ್ಗವನ್ನು ಕಲ್ಪಿಸಲಾಗಿದ್ದು, ಸ್ಥಳದಲ್ಲಿ ಪೊಲೀಸರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಸಾರ್ವಜನಿಕರು ರಸ್ತೆ ಬಳಸದಂತೆ ಸೂಚನೆ ನೀಡಿದ್ದಾರೆ. ಮಡಿಕೇರಿ ನಗರದ ವ್ಯಾಪ್ತಿಯ ಕೆಎಸ್ಆರ್ಟಿಸಿ ಸಂಪರ್ಕ ಮೇನ್ ರಸ್ತೆಯಲ್ಲಿ ನಿನ್ನೆ ಜೋರು ಮಳೆ ಇರೋದ್ರಿಂದ ಪ್ಲಸ್ ನಿನ್ನೆ ನೈಟ್ ಇಂದ ಸಂಜೆಯಿಂದ ಇಲ್ಲಿ ಗಂಟೆ 3-3.5 ಇಂಚು 4 ಇಂಚು ಮಳೆ ಬಂದಿರೋದ್ರಿಂದ ಈ ಭಾಗದಲ್ಲಿ ಮುಂಚೆನೂ ಒಂದ್ಸಲಿ ಕುಸಿದಿತ್ತು 2012 ಇಸ್ವಿ. ಅದ ನಂತರ ಈ ತಡೆಗೋಡೆ ಕಾಮಗಾರಿ ಸಂಪೂರ್ಣ ಆಗಿರಲಿಲ್ಲ. ಆ ವಿಚಾರದಲ್ಲಿ ಇಲ್ಲಿ ನಮ್ಮ ಕೆಎಸ್ಆರ್ಟಿಸಿ ಡಿಪೋ ಇಂದ ಎಲ್ಲಾ ನಮ್ಮ ವಾಹನ ಅಂದ್ರೆ ನಮ್ಮ ಪ್ಯಾಸೆಂಜರ್ಸ್ ಅವರು ಬಂದು ಇಲ್ಲಿ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ನಿಲ್ತಾರೆ. ಹೆವಿ ಗಾಡಿಗಳು ತುಂಬಾ ಇದೆ. ಆ ವಿಚಾರದಲ್ಲಿ ಕುಸಿಯಂತ ಪರಿಸ್ಥಿತಿ ಅಂದ್ರೆ ಜಾಸ್ತಿ ಆಗಂತ ಪರಿಸ್ಥಿತಿ ನನ್ನ ನೋಡೋದ್ರೆ ಜಾಸ್ತಿ ಆಗ್ಬಹುದು. ಅದಕ್ಕೋಸ್ಕರ ರಸ್ತೆ ಸಂಪರ್ಕನು ಬ್ಲಾಕ್ ಮಾಡಕ್ಕೆ ಹೇಳಿದೀವಿ. ಇಮಿಡಿಯೇಟ್ ಆಗಿ ಸ್ಯಾಂಡ್ ಬ್ಯಾಗ್ ಏನು ಟೆಂಪ್ರರಿಗೆ ತಾತ್ಕಾಲಿಕವಾಗಿ ಏನು ಸ್ಯಾಂಡ್ ಬ್ಯಾಂಕಿಂಗ್ ಹಾಕ್ಬಿಟ್ಟು ಅದನ್ನ ಭದ್ರತೆ ಮಾಡಕ್ಕೆ ಈಗ ಸ್ಟಾರ್ಟ್ ಮಾಡಕ್ಕೆ ಪ್ರಾರಂಭ ಮಾಡ್ತಾರೆ. ಮಾತ್ರ ಅದೇನು ನಮ್ಮ ಸಿಬ್ಬಂದಿಗಳದ್ದು ಸೇಫ್ಟಿ ಆಗಿರ್ಬೇಕು. ಯಾಕಂತಂದ್ರೆ ನೋಡಿದ ಸಂದರ್ಭದಲ್ಲಿ ಕುಸಿಯಂತ ಚಾನ್ಸಸ್ ಜಾಸ್ತಿ ಇದೆ. ಆ ವಿಚಾರದಲ್ಲಿ ರಸ್ತೆನೂ ಒಂದ್ ರೀತಿಲಿ ಡೈವರ್ಟ್ ಮಾಡಬೇಕು. ದಯವಿಟ್ಟು ನಾವು ತಮ್ಮ ಮುಖಾಂತರ ಈ ರಸ್ತೆ ಬಂದಾಗಿದೆ ಅಂತ ನಿಮ್ಮ ನ್ಯೂಸ್ ಮುಖಾಂತರ ಸಾರ್ವಜನಿಕರಿಗೆ ಹೇಳಿದ್ರೆ ಅನುಕೂಲ ಆಗುತ್ತೆ. ಆ ವಿಚಾರದಲ್ಲಿ ಏನು ಸ್ಯಾಂಡ್ ಬ್ಯಾಗಿಂಗ್ ತಾತ್ಕಾಲಿಕವಾಗಿ ಕಂಪ್ಲೀಟ್ ಆಗಿ ಬಂದಾಗಲೇಬೇಕು. ಅದಕ್ಕೆ ಈಗ ನೀವು ಹೇಳ್ದಂಗೆ ನಮ್ಮೇನು ನಮ್ಮ ಹಳೆ ಖಾಸಗಿ ಬಸ್ ಸ್ಟ್ಯಾಂಡ್ ಮೇನ್ ಜಂಕ್ಷನ್ ಇಂದ ಪ್ಲಸ್ ಪ್ರೈವೇಟ್ ನಮ್ಮ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಸಂಪೂರ್ಣ ರಸ್ತೆ ತಾತ್ಕಾಲಿಕವಾಗಿ ಬಂದ್ ಮಾಡಬೇಕು. ಯಾಕೆಂತಂದ್ರೆ ಇನ್ನೂ ಜಾಸ್ತಿ ಆದ್ರೆ ಪಾಪ ಜೀವಕ್ಕೆ ಏನು ತೊಂದರೆ ಆಗ್ಬಾರ್ದು, ಯಾರು ಚಾಲಕರಿಗೆ ಏನು ತೊಂದರೆ ಆಗ್ಬಾರ್ದು ಅಂತ ನಾವು ಈಗ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಮಳೆ ಅಂತೂ ಕಡಿಮೆ ಆಗಂತದ್ದು ಏನು ಪ್ರಿಡಿಕ್ಷನ್ ಇಲ್ಲ. ಇನ್ನು 2 ದಿವಸ ಜೋರ್ ಮಳೆ ಇದೆ ಅಂತ ಮಾಹಿತಿ ಇದೆ. ಆ ವಿಚಾರದಲ್ಲಿ ಏನು ಸ್ವಲ್ಪ ಟಾರ್ಪೋಲ್ ಮುಚ್ತಾವ್ರೆ. ಟಾರ್ಪೋಲ್ನು ಯಾವ ಕಾರಣಕ್ಕೂ ನಿಲ್ಲಲ್ಲ. ಸ್ಯಾಂಡ್ ಬ್ಯಾಗಿಂಗ್ ಕೆಳಗಿಂದ ಮೇಲಾಗ್ತಿದೆ ಅಂತ ಹೇಳೋರೆ. ಅದಕ್ಕೆ ಕೆಲಸ ಪ್ರಾರಂಭ ಮಾಡ್ತಾರೆ. ಮಾತ್ರ ಸರ್, ಈಗ ಪ್ರೈವೇಟ್ ಬಸ್ ಮತ್ತೆ ಕೆಎಸ್ಆರ್ಟಿಸಿ ಬಸ್ ಓಡಾಡ್ತಾರೆ ರೋಡ್ ಏನೋ ಚೇಂಜ್ ಮಾಡ್ತೀರಾ ಸರ್? ರೋಡ್ ಏನಾದ್ರು ಮಾಡಲೇಬೇಕಾಗುತ್ತೆ. ಅದು ಶಕ್ತಿ ಪ್ರೆಸ್ ರೋಡ್ 2 ವೇ ಮಾಡ್ಲಿಕ್ಕೆ ನಾವು ಟ್ರಾಫಿಕ್ ಪೊಲೀಸರಿಗೆ ಹೇಳ್ತೀವಿ. ಇಲ್ಲಿಂದ ಮೇಲೆ ಹಂಗೆ ತಗೊಳ್ಳಿಕ್ಕೆ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಹಂಗೆ ಯೂ ಟರ್ನ್ ತಗೊಳ್ಳಿಕ್ಕೆ ನಾವು ಹೇಳ್ತೀವಿ. ಖಾಸಗಿ ಬಸ್ಗಳನ್ನ ಹಳೆ ನಿಲ್ದಾಣದಲ್ಲಿ ಇಲ್ಲಿ ವ್ಯವಸ್ಥೆ ಮಾಡಬಹುದು. ಹೇಗೆ ಈಗ ಒಂದು ತಾತ್ಕಾಲಿಕವಾಗಿ ಒಂದು ಸ್ವಲ್ಪ ತೊಂದರೆ ಆಗ್ಬೋದು ಜನಕ್ಕೆ. ಮಾತ್ರ ಅದೊಂದು ಸ್ವಲ್ಪ ಅಲ್ಲಿ ಶಿಫ್ಟ್ ಮಾಡ್ಲಿಕ್ಕೆ ನಾವು ಹೇಳ್ಕೊಡ್ತೀವಿ. ಸದ್ಯ ಯಾವುದೇ ತೊಂದರೆ ಉಂಟಾಗದಂತೆ ಅಧಿಕಾರಿಗಳು ನಿಗಾ ವಹಿಸಿದ್ದು, ರಸ್ತೆ ದುರಸ್ತಿ ಹಾಗೂ ಶಾಶ್ವತ ಕಾಮಗಾರಿ ಕೈಗೊಳ್ಳಲು ಅಗತ್ಯ ಕ್ರಮ ಆರಂಭಿಸಲಾಗಿದೆ. ಸಾರ್ವಜನಿಕರು ಎಚ್ಚರಿಕೆಯಿಂದ ಸಂಚರಿಸುವಂತೆ ಜಿಲ್ಲಾಡಳಿತ ಮನವಿ ಮಾಡಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ಕೊಡಗು.